ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ 1,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ತ್ವರಿತ ಕ್ರಮ ಕೈಗೊಳ್ಳಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಗೋವಿಂದರಾಜು ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಖಾಲಿ ಇರುವ 3,000 ಹುದ್ದೆಗಳ ಪೈಕಿ 1,000 ಹುದ್ದೆ ಭರ್ತಿ ಮಾಡಲು ರಾಜ್ಯ ಮುಂಗಡ ಪತ್ರದಲ್ಲಿ ಮಂಜೂರಾತಿ ದೊರೆತಿದೆ. ಆಯಾ ವಿಶ್ವವಿದ್ಯಾಲಯಗಳ ಕುಲಪತಿ ಜೊತೆ ಚರ್ಚಿಸಿ ಅಗತ್ಯವಿರುವ ಬೋಧಕ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಡಿ 6,000 ಗ್ರಂಥಾಲಯಗಳಲ್ಲಿ ಕೈರಿಸಿದ ಆಧಾರದ ಮೇಲೆ ಕೆಲಸಗಳನ್ನು ಮಾಡುತ್ತಿರುವ ಸಿಬ್ಬಂದಿಗಳು ನೀಡಲಾಗುತ್ತಿರುವ ವೇತನ ಎಷ್ಟು ಹಾಗೂ ನೀಡಲಾಗಿರುವ ಸೌಲಭ್ಯಗಳೇನು ಅಂತ ಹೇಳಿ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಡಿ 6,862 ಗ್ರಂಥಾಲಯಗಳನ್ನು ತೆರೆಯಲಾಗಿದ್ದು, ಪ್ರಸ್ತುತ ಸಾಲಿನಲ್ಲಿ 1,300 ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸದಸ್ಯ ರಾಮೋಜಿಗೌಡ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಗ್ರಂಥಾಲಯಗಳಲ್ಲಿ ಶುಚಿತ್ವ ಸೇರಿದಂತೆ ಇನ್ನಿತರ ಕೆಲಸಕ್ಕಾಗಿ 1,156 ಕೆಲಸಗಾರರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಅವರಿಗೆ 8 ಗಂಟೆಗಿಂತ ಕಡಿಮೆ ಅವಧಿಯಿದ್ದು, ಹೀಗಾಗಿ ಕನಿಷ್ಠ ವೇತನ ನೀಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂದರು. ನಾನು ಚರ್ಚೆ ಮಾಡಬೇಕಾಗ್ತದೆ, ಅದನ್ನ ನೋಡ್ಕೊಂಡು ಮಾಡ್ತೀನಿ. ಮತ್ತೆ ಸದಸ್ಯರು ಅವರು ಏನ್ ನ್ಯಾಯಾಲಯದ ಬಗ್ಗೆ ಹೇಳಿದಾರೆ ಅದನ್ನ ತಗೊಂಡು ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀನಿ. ಬಟ್ ಇವತ್ತುವರೆಗೂ ಕೂಡ ಈ ವಿಚಾರದಲ್ಲಿ ಅದು ಚೀಟಿ ಹರಿದು ಅಲ್ಲೇ 8 ತಾಸು ಕೆಲಸ ಇಲ್ಲದೆ ಇರತಕ್ಕಂತ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ. ಅದನ್ನ ಮತ್ತೆ ನಾವು ಇಲಾಖೆ ಜೊತೆಗೆ ಮಾತಾಡಿ ಅದನ್ನ ಯಾವ ರೀತಿ ನಾವು ತಗೊಳ್ಬೇಕು ಮುಂದುವರಿಸತಕ್ಕಂಥ ಕೆಲಸವನ್ನ ಮತ್ತೆ ನ್ಯಾಯಾಲಯದಲ್ಲಿ ಏನಿದೆ ಅದನ್ನ ನನಗೆ ಕೊಟ್ಟು